ಪತನ ಆಗತ್ತಾ ನೋಡಿ, ಈ ಸಚಿವ ಸಂಪುಟದ ಕೆಲವೊಂದು ಮಂದಿನ ಏನ್ ಮಾಡ್ಯಾರ ನೋಡ್ಬಿಟ್ರೆ ಒಂದು ಗುಂಡಾಗಳ ಸರ್ಕಾರ ಆದಂಗ ಆಗಿದೆ. ಕಾಂಗ್ರೆಸ್ ಗುಂಡಾಗಳಿಗೆ ಯಾರು ಪಕ್ಷ ವಿರುದ್ಧ ಕೆಲಸ ಮಾಡಿರ್ತಾರ ಅವ್ರಿಗೆ ಇವತ್ತು ಮಂತ್ರಿ ಮಾಡುವಂತ ಕೆಲಸ ಮಾಡಿದ್ರು. ಅದಕ್ಕ ಈ ಸರ್ಕಾರ ಬಹಳ ದಿವಸ ಬಾಳದಿಲ್ಲ. ಯಾಕಂದ್ರೆ ಇಂಥ ಕೆಟ್ಟ ಸರ್ಕಾರ ಕನ್ನಡ ಪ್ರಮಾಣದ ತೋಲಕ್ ಬರುದಿಲ್ಲ, ಇಂಗ್ಲಿಷ್ನಾಗ ತಗೋತಾರೆ. ಸಂವಿಧಾನ ವಿರುದ್ಧವಾಗಿ ದೇವ್ರ ಹೆಸರು ಅದೇನು ಭಗವಂತನ ಹೆಸರು ಯಾವ ಸ್ಪೆಸಿಫಿಕ್ ಆಗಿ ಬರೇ ದೇವರು ಭಗವಂತತ್ತಿದೆ. ಅಂದ್ರೆ ಒಟ್ಟಾರೆ ಈ ಒಂದು ಸುಮಾರು 60 ದಿವಸ ಆಯ್ತು ಕಾಣಿಸ್ತೈತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ. 60 ದಿವಸದ ಒಂದು ದೊಡ್ಡ ಚಿಂತನ ಮಂಥನ ಮಾಡಿ ರಾಹುಲ್ ಗಾಂಧಿ ವಿದೇಶಕ್ಕೆ ಮಜಾ ಮಾಡ್ಲಕ್ ಹೋಗಿದ್ರು. ಅವ್ರು ಬರುತನ ಕಾಯ್ದು ಇಷ್ಟು ಮಾಡಿನೂ ಸಹ ಇಂಥ ಕೆಟ್ಟ ಸಚಿವ ಸಂಪುಟ ಕರ್ನಾಟಕ ಕೊಟ್ಟಿದೆ. ಅದಕ್ಕೆ ಈ ಸಂಪುಟ ನೋಡಿದ್ರೆ ಕರ್ನಾಟಕಕ್ಕೆ ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಭವಿಷ್ಯ ಇಲ್ಲ. ಅಲ್ಲಿವರೆಗೆ ಸರ್ಕಾರ ಉಳಿದಿಲ್ಲ ಅನ್ನೋಂಥ ಡೌಟ್ ಇದೆ. ಯಾಕಂದ್ರೆ ಒಳ್ಳೆಯ ಶಾಸಕರು ಬಹಳ ಮಂದಿ ಒಳ್ಳೆಯವರು ಅದಾರ. ಪಾಪ ಅಪ್ಪಾಜಿ ನಾಡಗೌಡ್ರು ಅಂತವ್ರು ಸೀನಿಯರ್ ಮೋಸ್ಟ್ ನಮ್ಮ ಜಿಲ್ಲೆಯಲ್ಲೇ ತಗೋರಿ. ಯಶವಂತರಾಯಗೌಡ ಭಯಂಕರ ಪ್ರಯತ್ನ ಮಾಡಿದ್ರು. ಆದ್ರೆ ಅವರೆಲ್ಲ ಸೀನಿಯರು, ಭಯಂಕರ ನಿಷ್ಠಾವಂತರು ನಾಡಗೌಡರು, ಯಶವಂತರಾಯಗೌಡರು. ಕಾಂಗ್ರೆಸ್, ಬಿಜೆಪಿ, JDS ಎಲ್ಲ ಮುಗಿಸ್ ಬಂದು ಗಿರಾಕಿಗೆ ಮಂತ್ರಿ ಮಾಡಿದ್ರು ಕರ್ನಾಟಕದಾಗ. ಆದ್ರೆ ನಿಷ್ಠಾವಂತರಿಗೆ ಮಾಡ್ಲಿಲ್ಲ. ಅವರೆಲ್ಲ ಕಣ್ಣೀರ್ ಹಾಕ್ಲಾಕತ್ತಾರ. ಅನೇಕರು ಒಬ್ರು ಶಾಸಕರು ಹೇಳ್ಯಾರ, ನಮ್ಗೆ ನಾಚಿಕೆ ಆಗ್ತೈತೆ ನಾವು ಕಾಂಗ್ರೆಸ್ ವರ್ಕರ್ ಅಂತ ಹೇಳಿ. ಯಾರು ನಮ್ಮ ಶಿರಾದ ಶಾಸಕರು. ಈ ರೀತಿ ಬಹಳ ದೊಡ್ಡ ಅಸಮಾಧಾನ ಇದೆ. ಈ ರಾಜೀನಾಮೆ ಪರ್ವ ಏನಿದೆ ಇದು ಕೇವಲ ಒಂದ್ ರೀತಿ ಒತ್ತಡ ತರುತ್ತಂತ್ರ. ಯಾರಿಗೂ ಧೈರ್ಯ ಇಲ್ಲ. ಅವ್ರ ಧೈರ್ಯ ಇದ್ರೆ ರಾಜೀನಾಮೆ ಸ್ಪೀಕರ್ ಕೊಟ್ಟು ಸ್ವೀಕಾರ ಆದ್ರೆ ನಿಜವಾದಂತ ಅವರ ಪ್ರದರ್ಶನ. ಸುಮ್ಮನೆ ಹೈಕಮಾಂಡ್ಗೆ ನಾಳೆ ಕರೀತಾರೆ. ಹೈಕಮಾಂಡ್ಗೆ ರಾಹುಲ್ ಗಾಂಧಿ ಫೋನ್ ಮಾಡಿದ್ರು, ಪ್ರಿಯಾಂಕಾ ವಾಡ್ರಾ ಫೋನ್ ಮಾಡಿದ್ರು, ಸೋನಿಯಾ ಗಾಂಧಿ ಅವರು ಇವತ್ತು ಎಲ್ಲ ಮುಂದಿನ ದಿವಸಗಳ ಒಳ್ಳೆ ದಿನ ಅಂತ ಹೇಳಿದ್ರು. ಅದಕ್ಕೆ ನಾವು ವಾಪಸ್ ತಗೊಂಡಿದ್ದು ಹೇಳುವಂತ ಒಂದು ನಾಟಕೀಯ ರಾಜೀನಾಮೆ. ಇದರಿಂದ ಏನು ಡಿ ಕೆ ಶಿವಕುಮಾರ್ಗೆ ಏನೂ ಆಗುದಿಲ್ಲ. ಡಿ ಕೆ ಶಿವಕುಮಾರ್ ಪತನ ಹೆಂಗ ಆಗ್ತದೆ ಅಂದ್ರೆ, ಈಗೇನು ಮಂತ್ರಿಗಳು ಮಾಡ್ಯಾರ ಇವ್ರು ಗುಂಡಾಗಿರಿ ಇವ್ರ ಒಂದು ಇದು ಹೆಚ್ಚಾಗಿ ತಾನೇ ಪತನ ಆಗ್ತದೆ. ದಾವಣಗೆರೆ ಯಾರು ಕಾಂಗ್ರೆಸ್ ಹೌದು, ಕಾಂಗ್ರೆಸ್ ನೋಡ್ರಿ ಎಲ್ಲಾ ಕಡೆ ಇವ್ರು ಯಾರು ದಾವಣಗೆರೆ ಸೋಲಿಸ್ಬೇಕಂತ ಹೇಳಿ ಏನು ಒಂದು ಪ್ರಯತ್ನ ಮಾಡಿದ್ರು, ಅವರು ಇವತ್ತು ಮಂತ್ರಿ ಆದ್ರು. ಪಕ್ಷದ ನಿಷ್ಠಾವಂತ ತನ್ವೀರ್ ಸೇಠ್ ಎಷ್ಟೋ ವರ್ಷದಿಂದ ಸೀನಿಯರ್ ಮೋಸ್ಟ್ ಮುಸ್ಲಿಂ ಲೀಡರ್ ಅಂತವ್ರನ್ನ ಕೈ ಕೊಟ್ಟರು. ಅಂದ್ರೆ ಅವ್ರಿಗೆ ಒಳ್ಳೆ ಮುಸ್ಲಿಮ್ರು ಬೇಕಾಗಿಲ್ಲ, ಇಂಥ ಗುಂಡಾಗಳು, ಉಪಾಧ್ಯಾಪಿಗಳು ಇಂಥವ್ರು ಬೇಕು. ಯಾಕಂದ್ರೆ ಕೇರಳದಾಗನೂ ಬಹಳ ದೊಡ್ಡ ಉಪಕಾರ ಮಾಡ್ಯಾರ ಅಂತೇಳಿ ಜಮೀರ್ ಅಹ್ಮದ್ ಖಾನ್ ಮಾಡ್ಯಾರ. ಅಲ್ಲಿ ಡಿ ಕೆ ಶಿವಕುಮಾರ್ದು ಏನ್ ನಡೆದಿಲ್ಲ, ಸಿದ್ದರಾಮಯ್ಯನವ್ರದ್ದು ಏನ್ ನಡೆದಿಲ್ಲ. ಒಂದ್ ರೀತಿ ಸಿದ್ದರಾಮಯ್ಯನವ್ರಿಗೆ ಇದು ಒಂದು ಅಪಮಾನ ಮಾಡುವಂತ ಒಂದು ವ್ಯವಸ್ಥೆ ಕಾಂಗ್ರೆಸ್ ಮಾಡಿದೆ.